OBS ಸ್ಟುಡಿಯೋ ಸ್ಕ್ರೀನ್ಸ್ ರೆಕಾರ್ಡಿಂಗನ್ನು ಮಾಡೋದು ಹೇಗೆ ಅಂತ ನಾವೀಗ ನೋಡೋಣ. ಫಸ್ಟಿಗೆ ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಯಾವುದಾದ್ರೂ ಕ್ರೋಮ್ ಬ್ರೌಸರು ಅನ್ನು ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡ ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ OBS ಸ್ಟುಡಿಯೋ ಅಂತ ಇದೆ. ನೀವು OBS ಸ್ಟುಡಿಯೋ ಅಂತಂದೇಳಿ ನೀವು ಅದನ್ನು ಓಪನ್ ಮಾಡಿದಾಗ ಇಲ್ಲಿ ಇದು ಓಪನ್ ಆಗುತ್ತೆ. ಇಲ್ಲಿ ಸುಮಾರುಗಳು ಬರ್ತವೆ, ಕೆಳಗಡೆ ತುಂಬ ಇರ್ತವೆ. OBS ಸ್ಟುಡಿಯೋ ಫ್ರೀ, ಓಪನ್ ಸೋರ್ಸಸ್ ಸಾಫ್ಟ್ವೇರ್ ಲೈವ್ ಅಂತ ಇದೆ. ಆಮೇಲೆ ವೀಕ್ಲಿ ಪಿಕ್ ಅಂತ ಅದೇ ಇದೆ. ಆಮೇಲೆ ಇಲ್ಲಿ ಸ್ಟೀಮ್ ಅಂತ ಇದೆ. ಹೀಗೆ ಸುಮಾರು ಇರ್ತವೆ. ಇಲ್ಲಿ ನಿಮಗೆ ಮೈಕ್ರೋಸಾಫ್ಟಿಂದೊಂದು ಇದೆ, ನೀವು ಇದನ್ನು ಬೇಕಾದರೂ ಮಾಡ್ಕೋಬೋದು. ನೀವು ಯಾವುದಾದ್ರೂ ಮಾಡ್ಕೊಂಡ್ರೂ ಆಗುತ್ತೆ. ನಾವೀಗ ಯಾವುದನ್ನು ನೋಡೋಣ ಅಂದರೆ, ಮೊದಲಿಗೆ ಇಲ್ಲಿ ಓಪನ್ ಇಲ್ಲಿದೆ ನೋಡಿ, ಮೇಲ್ಗಡೆನೇ ಇದೆ. ಫಸ್ಟ್ನೇ ಕಾಲಮಲ್ಲಿ ಓಪನ್ ಬ್ರಾಡ್ಕಾಸ್ಟಿಂಗ್ ಸಾಫ್ಟ್ವೇರ್ ಅಂತ ಇದೆ. ಇದನ್ನು ನಾವು ಓಪನ್ ಮಾಡೋಣ. ಈಗ ಇದನ್ನು ಓಪನ್ ಮಾಡಿದಾಗ ಡಬಲ್ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ವೆಬ್ಸೈಟನ್ನು ಓಪನ್ ಆಗುತ್ತೆ. ಇಲ್ಲಿ ವಿಂಡೋಸ್ ಇದೆ, ಇಲ್ಲಿ ಮ್ಯಾಕ್ಸೋ ಇದೆ, ಲಿನಿಕ್ಸ್ ಇದೆ. ಹೀಗೆ ನಿಮ್ಮ ಯಾವುದು ನಿಮ್ಮ ಸಿಸ್ಟಮ್ ಇದೆಯೋ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೇಕು. ನಾನೀಗ ವಿಂಡೋಸ್ ನಾನು ಓಪನ್ ಮಾಡ್ಕೊತಿದ್ದೀನಿ, ಡೌನ್ಲೋಡ್ ಮಾಡ್ಕೊತಿದ್ದೀನಿ. ಇದು ಒಂದು ಸ್ವಲ್ಪ ಕ್ಲಿಕ್ ಮಾಡಿದ ಮೇಲೆ ಇದು ಡೌನ್ಲೋಡ್ ಆಗೋದಕ್ಕೆ ಇಲ್ಲಿ ಆಗ್ತಾಯಿದೆ. ತುಂಬ ಕಡಿಮೆ MB ಇರೋದ್ರಿಂದ ಇದು ಸ್ವಲ್ಪ ಬೇಗ ಆಗುತ್ತೆ. ನಿಮ್ಮ ನೆಟ್ವರ್ಕು ಹೇಗಿದೆ ಅನ್ನೋದರ ಮೇಲೆ ಸ್ವಲ್ಪ ಅವಲಂಬಿತ ಆಗಿರುತ್ತೆ. ಸೊ ಡೌನ್ಲೋಡ್ ಆಗ್ತಾ ಇದೆ. ಇಲ್ಲಿ ಇಲ್ಲಿ ಡೌನ್ಲೋಡ್ ಆಗಿ ಓಪನ್ ಆಯಿತು. ನಾವೀಗ ಇದನ್ನು ಓಪನ್ ಫೈಲ್ ಇದೆಯಲ್ವ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಗೆ ಅದು ಫೈಲ್ ಎಲ್ಲಿದೆ ಅಂತಂದೇಳಿ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಾವು ರೈಟ್ ಕ್ಲಿಕ್ ಮಾಡಿ ರನ್ ಅಡ್ಮಿನಿಸ್ಟ್ರೇಟರ್ ಅಂತ ಇದೆಯಲ್ವ, ಅಲ್ಲಿಗೆ ನಾವು ಕ್ಲಿಕ್ ಮಾಡಿದಾಗ ಇದು ಪರ್ಮಿಷನ್ ಕೇಳುತ್ತೆ. ಎಸ್ ಅಂತಂದೇಳಿ ಕೊಡಿ. ಇಲ್ಲಿ ಕೊಟ್ಟಾಗ ಈ ರೀತಿಯಾಗಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ, ಮತ್ತೆ ನೆಕ್ಸ್ಟ್ ಅಂತ ಕೊಡಿ, ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ಈಗ ಇನ್ಸ್ಟಾಲ್ ಆಗ್ತಾ ಇದೆ. ಸ್ವಲ್ಪ ವೇಟ್ ಮಾಡಿ, ಬೇಗ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನೆಕ್ಸ್ಟು ಓಪನ್ ಆಗುತ್ತೆ. ಫಿನಿಶ್ ಬಂತು ಇಲ್ಲಿ. ಈಗ ನಾವು ಇದನ್ನು ಓಕೆ ಅಂತ ಐತೆ. ಇಲ್ಲೊಂದು ಸಣ್ಣದೊಂದು ಟಿಕ್ ಮಾರ್ಕ್ ಇದೆ, ವ್ಯೂ ರಿಲಯನ್ಸ್ ನೋಟಿಸ್ ಅಂತ ಇದೆ. ಇದನ್ನು ನೀವು ಬೇಕಾದರೆ ಟಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಫಿನಿಶ್ ಅಂತ ಕೊಡ್ತಾ ಇದ್ದೀನಿ. ಇದು ಓಪನ್ ಆಗಿದೆ. ಇಲ್ಲಿ ನೆಕ್ಸ್ಟ್ ಅಂತ ಕೇಳ್ತಾ ಇದೆ. ಇಲ್ಲಿ ಕೆಲವೊಂದು ಸೆಟ್ಟಿಂಗನ್ನು ಕೇಳ್ತಾ ಇದೆ. ನೆಕ್ಸ್ಟ್ ಅಂತ ಕೊಡಿ, ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಅಕೌಂಟ್ ಇದೆ, ನಿಮ್ಮ ಗೂಗಲ್ ಅಕೌಂಟ್ ನಂಬರು, ನಿಮ್ಮ ಏಜ್ ಇದನ್ನು ಹಾಕಬೇಕು. ಟ್ವಿಟರಿಂದೆಲ್ಲದ ಹಾಕಬೇಕು. ನಮಗಿದು ನಿಮ್ಮದು ಯಾವುದು ಇರಲಿಲ್ಲ ಅಂದರೆ ಇಲ್ಲಿ ಸೈನ್ ಅಪ್ ಆಗಿ ಮಾಡ್ಕೋಬೇಕು. ನಾನು ಇಲ್ಲಿ ಕ್ಯಾನ್ಸಲ್ ಕೊಡ್ತಾ ಇದ್ದೀನಿ, ಇಲ್ಲಿ ಕ್ಯಾನ್ಸಲ್ ಕೊಡ್ತಾ ಇದ್ದೀನಿ. ಈಗ ನಿಮ್ಮ ಯಾವುದು OBS ಸ್ಕ್ರೀನು ಓಪನ್ ಆಯಿತು. ಇದು ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗು OBS. ಇಲ್ಲಿ ಇದು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡೋದಂತ ಗೊತ್ತಾಯಿತು. ಹೀಗೆ ಸರಿ, ಓಕೆ, ಬಾಯ್. ಇದು ವಿಡಿಯೋ ಹೇಗಾಗಿದೆ ಅನ್ನೋದನ್ನು ನನಗೆ ತಿಳಿಸಿದರೆ ಒಳ್ಳೆಯದು.